ಹೊಯ್ಯೋ ಹಪ್ಪಳದ ರೆಸಿಪಿ ಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ರಿ. ಈ ರೀತಿ ಅಕ್ಕಿನ 3 ದಿವಸ ನೆನೆಸಿಡಬೇಕು. ಮೇಲೆ ಅಕ್ಕಿ ಮೇಲ್ಗಡೆ ಈ ರೀತಿ ನೊರೆ ಬಂದಿರುತ್ತೆ. 2 ರಾತ್ರಿ ನೆಂದಿರೋ ಅಕ್ಕಿನ 3ನೇ ರಾತ್ರಿ ಒಂದೆರಡು ಸಲ ತೊಳೆದು ಅಕ್ಕಿ ಸ್ವಲ್ಪ ಹುಳಿ ಬಂದಿರೋಂಥ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ನಿಮಗೆ ಅಕ್ಕಿ ಪರ್ಫೆಕ್ಟ್ ಹದದಲ್ಲಿದೆ ಅಂತ ಅರ್ಥ. ಈಗ ಅಕ್ಕಿನ ರುಬ್ಬಬೇಕು. ಈ ರೀತಿ ನೀರಿಲ್ಲದೆ ಇರೋ ಥರ ಅಕ್ಕಿನ ತೆಗೆದುಬಿಟ್ಟು ರುಬ್ಬಬೇಕು. ಇದಕ್ಕೆ ನಾನಿಲ್ಲಿ ಕೆಲವೊಂದು ಸಾಮಗ್ರಿಗಳನ್ನ ಮಸಾಲೆ ಸಾಮಗ್ರಿಗಳನ್ನ ಇವಾಗಲೇ ಹಾಕ್ತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಅಕ್ಕಿನ ನೆನೆಸಿದರೆ ಅದನ್ನು ಸಪ್ರೇಟಾಗೂ ಸಹ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿನ ತೊಳೆದು ಅದಾದಮೇಲೆ ಮಿಕ್ಸಿ ಜಾರಿಗೆ ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, ಹಾಗೆ 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅಜ್ವಾನ ಕಾಳು ಅಥವಾ ಓಂಕಾಳು ಅಂತ ಏನು ಕರಿತೀವಿ ಇದನ್ನು ಹಾಕಿ ಖಾರಕ್ಕೆ ಬೇಕಾದಷ್ಟು ಖಾರ ಪುಡಿಯನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಅಕ್ಕಿನ ಮಿಕ್ಸಿಗಾದರೂ ಹಾಕ್ಬೋದು ಅಥವಾ ಗ್ರೈಂಡರ್ಗಾದರೂ ಹಾಕ್ಬೋದು. ರುಬ್ಬಾಗಿರುವಂಥ ಹಿಟ್ಟನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಪ್ಪಳನ ಹೊಯ್ದರೆ 8 ಗಂಟೆಗಳ ಕಾಲ ಹಿಟ್ಟನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ನಂತರ ಹಪ್ಪಳನ ಹೊಯ್ಬೇಕು. ರಾತ್ರಿ ರುಬ್ಬಿದರೆ ನೀವು ಬೆಳಗ್ಗೆ ಹಪ್ಪಳನ ಹೊಯ್ಕೋಬಹುದು. ಈ ರೀತಿ ಮಾಡಿರೋ ಹಿಟ್ಟಿಂದ ಸೂಪರಾಗಿರೋ ಹಪ್ಪಳನ ಮಾಡಿ ಹೇಗಿದೆ ಟೇಸ್ಟ್ ಅಂತ ತಿಳಿಸಿ.